PCA 2023-26 signing off. ಇದೆ ಕಾಲೇಜ್ ಬಗ್ಗೆ ಏನ್ ಅನ್ಸ್ತಿದೆ ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು. ಪ್ಲೇಯರ್ ಎಲ್ಲ ಹೋಗ್ತಾರೆ, ನಿಮ್ಗೆ ಏನ್ ಅನ್ಸ್ತೈತೆ ಅವ್ರ ಬಗ್ಗೆ? ನಾವು ಬಂದಿದೆ ಇಲ್ಲಿ ಊಟ ತಿನ್ನಕ್ಕೆ, ಇವೆಲ್ಲ ಯಾಕೆ ಅವ್ರನ್ನ ಮಾಡ್ಕೊಂಡ್ಲಿ ಬಿಡಿ. ಅವ್ರಿಗೆ ಕಾಲೇಜ್ ದೊಡ್ಡ ಸಿಡೆ ಅಂಡ್ ನನ್ಗೇನ್ ಗೊತ್ತಿಲ್ಲ. ಏಯ್ ಬಾರ ಇಲ್ಲಿ ನಿಮಿಷ ಮಾತಾಡೋ. ಇವಾಗ ನಿನ್ ಕ್ರಶ್ ಯಾರು ಹೇಳು? ಯಾರಿಲ್ಲ ಗುರು, ಏಯ್ ಸರಿಯಾಗಿ ಹೇಳು. ಯಾರಿಲ್ಲ, ಮರ್ಯಾಗಿ ಹೇಳು. ಯಾರಿಲ್ಲ. ಮನ್ಸ್ ಮಿಚ್ಕೊಂಡು ಹೇಳು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಮ್ ಜೊತೆ ನಮ್ ಫ್ರೆಂಡ್ ದರ್ಶನ್ ಇದ್ದಾನೆ. ಸೊ ಇವತ್ತು ಕಾಲೇಜ್ ಸೆಂಡ್ ಯಾರು ಹೇಗೆಲ್ಲ ಇವ್ರು ನೋಡಿ, ಇವ್ರಿಬ್ರು ಕೋತಿಗಳು ಅಂಡ್ ನಮ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ನಮ್ ಸೀನಿಯರ್ಸ್ ಅಂದ್ರೆ ಇವ್ರು. ಸೊ ಇವತ್ತಿನ ವ್ಲಾಗ್ ಗೆ ಸ್ವಾಗತ. ಸೊ ಇವತ್ ನಾವು ಹೋಗ್ಬಿಟ್ಟು ಕೇಳ್ತೀರಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕಾಲೇಜ್ ಲೈಫ್ ಹೇಗಿತ್ತು ಅಂತ. ಫಸ್ಟ್ ಇವರಿಂದಾನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೀವು ಕಾಲೇಜಿಂದ ಆಚೆ ಹೋಗ್ತಾ ಇದ್ದೀರಾ, ಪಾಸ್ ಔಟ್ ಆಗಿ ಹೋಗ್ತಾ ಇದ್ದೀರಾ, ಗ್ರಾಜುಯೇಷನ್ ಮುಗಿತಾ ಇದೆ. ನಿಮ್ಗೆ ಏನ್ ಅನ್ಸ್ತಾ ಇದೆ? ನಮ್ ಬಗ್ಗೆ ಏನ್ ಅನ್ಸ್ತಾ ಇದೆ, ಕಾಲೇಜ್ ಬಗ್ಗೆ ಏನ್ ಅನ್ಸ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು. ನಮ್ ಪರ್ಸನಲ್ ಅಲ್ಲಿ ಹೇಳಕ್ ಹೋಗ್ಬಿಡಿ. ಕಾಲೇಜಿಂದ ಹೋಗ್ತಿರೋ ತುಂಬಾ ನೆಮ್ಮದಿ, ಈ ಕಾಲೇಜಿಗೆ ಬಿಟ್ಟು ಹೋಗ್ತಿರೋದು ಬೇಡ, ಕರೆಕ್ಟ್ ಆಗಿ ಮಾತಾಡು. ಇನ್ನ ಬಿಟ್ಟು ಹೋಗ್ತಿರೋದು ಬೇಜಾರ್. ಈ ತರ ಬೇಡ, ಬೇರೆ ಟೀಚರ್ಸ್ ಬಗ್ಗೆ, ಫ್ಯಾಕಲ್ಟೀಸ್ ಬಗ್ಗೆ. ಈ ತರ ಬೇಡ, ಬೇರೆ ಟೀಚರ್ಸ್ ಬಗ್ಗೆ, ಫ್ಯಾಕಲ್ಟೀಸ್ ಬಗ್ಗೆ ಮತ್ಲಬ್ अलग ही लेवल का ಫ್ಯಾಕಲ್ಟೀಸ್ ಬಗ್ಗೆ ಅದನ್ನ ಹೇಳು. ಅಚ್ಚಾ, ಇವಾಗ ನೀನು ಹೋಗ್ತಾ ಇದ್ದೆ ಆಚೆಗೆ, ನಿಂಗೆ ಏನ್ ಅನ್ಸ್ತಾ ಇದೆ ಕಾಲೇಜ್ ಬಗ್ಗೆ, ನಿನ್ ಫ್ರೆಂಡ್ಸ್ ಬಗ್ಗೆ ಹೇಳು. ಏನ್ ಅನ್ಸ್ತಾ ಇದೆ ನಿನ್ಗೆ? ಅಷ್ಟು ಇವಾಗ್ಲೇ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯ್ತು ಅಂತ ಅನಿಸ್ತು, ಬಟ್ ಎಂಡ್ ಆಗ್ತಾ ಇದೆ, ಏನ್ ಮಾಡಕ್ಕಾಗಲ್ಲ. ಬಟ್ ನಿನ್ ಫ್ರೆಂಡ್ಸ್ ಬಗ್ಗೆ ಹೇಳು ಮಚ್ಚಾ, ನಿನ್ ಫ್ರೆಂಡ್ಸ್ ಬಗ್ಗೆ ಎಲ್ಲಾರು ಒಳ್ಳೆ ಫ್ಯಾನ್ ಸಿಕ್ಕಿರೋದ್ರ ಬಗ್ಗೆ ಹೇಳು. ಈ ಪ್ರಕರಣ ಮಗ ಸಿಗೋದು ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಬಗ್ಗೆ ಒಳ್ಳೆ ಮಾತು. ಟೆಡಿ ಬೇರ್ ಓವರ್ ಆಲ್ ಟೆಡಿ ಬೇರ್. ಈ ತರ ಎಲ್ಲ ಬೇಡ ಗುರು, ಸೂಪರ್ ನಮ್ ಹುಡುಗ, ಸಪೋರ್ಟ್ ಗೆ ಸಪೋರ್ಟ್. ಇವ್ ವಿಕಾಸ್ ಬಗ್ಗೆ ಹೇಳು ಮಚ್ಚ, ಬಾಯ್ ಮಚ್ಚ. ನನ್ ಕಾಲೇಜ್ ದೊಡ್ಡ ಸಿಡೆ ಅಂಡ್ ಫ್ರೆಂಡ್ಲಿ ಫ್ಯಾಕಲ್ಟೀಸ್ ಯಾರು ರೆಫರ್ ಮಾಡ್ಲಿಲ್ಲ, ನಾನು ಬಂದೆ ಕಾಲೇಜ್ಗೆ. ಮತ್ತೆ ಅದೇ ಓವರ್ ಆಲ್ ಅವಾಗ್ಲೇ ಹೇಳ್ಬೇಕಂತಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಷ್ಟೇನು ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಆಫ್ಟರ್ 1.5 year ನಮ್ಗೆ ಎಕ್ಸ್ಪೀರಿಯನ್ಸ್ ಬಂದಿದೆ. ಓಕೆ, ಯಾರು ಹೆಂಗೆ ಅಂತ ಹೇಳಿ ಅಷ್ಟೇ. ವಾಟ್ ಯು ಫೀಲ್ ಅಬೌಟ್ ದಿಸ್ ಕಾಲೇಜ್? ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನೀನ್ ಹೋಗ್ತಾ ಇರೋದಕ್ಕೆ ಏನ್ ಅನ್ಸ್ತಾ ಇದೆ? ಫ್ರೆಂಡ್ಲಿ ಎನ್ವೈರನ್ಮೆಂಟ್, ಪಾಸ್ ಆಗ್ತೀನಿ ಅನ್ನೋ ಗ್ಯಾರಂಟಿ ಇದೆಯಾ? ಫ್ಯಾಕಲ್ಟೀಸ್ ಎಲ್ಲ ಇಷ್ಟ ಇಲ್ಲ ನನಗೆ. ನೀನ್ ಹೇಳು ಶ್ರೀ. ಜೂನಿಯರ್ಸ್ ನ ತುಂಬಾ ಮಿಸ್ ಮಾಡ್ಕೋತೀವಿ. ಈ ತರ ಎವ್ವಿ ನಾಟಕ ಆಡ್ಬೇಡ, ಕರೆಕ್ಟ್ ಆಗಿ ಹೇಳು. ಮೂರ್ ಜನ ಹೆಂಗ್ ಫ್ರೆಂಡ್ಸ್ ಆದ್ರೆ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳು. ಡಿಪ್ಲೊಮಾ ಇಂದಾನೆ ಫ್ರೆಂಡ್ಸ್, ಆಮೇಲೆ ಮುಂಚೆನೆ ಫ್ರೆಂಡ್ಸ್. ಇಲ್ಲೊಂದು ಬಂದೆ. ಬೇರೆ ಏನ್ ನಮ್ ಬಗ್ಗೆ ಹೇಳ್ರಿ, ನೀವ್ ಬರೀ ನಿಮ್ದೇ ಹೇಳ್ತಿರಲ್ಲ. ಏನ್ ಹೇಳೋದು, ಇವ್ನ ಬಗ್ಗೆ ಏನ್ ಹೇಳೋದಕ್ಕೂ ಗೊತ್ತಿಲ್ಲ. ಸರಿ, ಮನೆಗೆ ಹೋಗ್ಬಿಡು, ಕರೆಕ್ಟ್ ಆಗಿ ಹೇಳು. ಏನು ನೀ ನಮ್ ಜೊತೆ ಫೋಟೋ ತೆಗ್ಸ್ಕೊಳಕ್ ಬರಲ್ವಾ? ಯಾವ್ದೇನು ಕರೆಕ್ಟ್ ಆಗಿ ಹೇಳ್ತಾರ. It was a nice journey in this college. We enjoyed our second year. We are a lateral entry students. We came here in second year. We enjoyed our second year very well. We went on a trip together. It was a wonderful trip. Very nice journey and gesture. It was just a journey. It was good, not the stay and all. Some people ruined our stay. Okay, you say first, you say. And our final year also went so well, and they didn't took us to trip this final year. We thought they would, but they didn't. Okay, thank you. ಏನ್ ಮಿಸ್ ಮಾಡ್ಕೊ? Yeah, what do you miss, honey? What do you miss in this college? We'll miss this ground in this college. This ground is the only thing we'll miss because we never attended most of the classes. We were here roaming around, so we'll miss this ground. Okay, wait. I will ask Shri. Shri, come. She don't know English, but she is starting. ಮಾತಾಡು. PCA 2023-26 signing off. ಪ್ಲೇಯರ್ ಎಲ್ಲ ಹೋಗ್ತಾರೆ, ನಿಮ್ಗೆ ಏನ್ ಅನ್ಸ್ತೈತೆ ಅವ್ರ ಬಗ್ಗೆ? ನಾವು ಬಂದಿದೆ ಇಲ್ಲಿ ಊಟ ತಿನ್ನಕ್ಕೆ, ಇವೆಲ್ಲ ಯಾಕೆ ಅವ್ರನ್ನ ಮಾಡ್ಕೊಂಡ್ಲಿ ಬಿಡಿ. ಅವ್ರಿಗೆ ಇದ್ ಮಾಡ್ತಾ ಇದೀರಿ ಸೆಂಡ್ ಆಫ್. ಸೊ ನೆಕ್ಸ್ಟ್ ನಿಮ್ದು ಇದ್ ಬರುತ್ತೆ. ಇವಾಗ ನಿಮ್ಗೆ ಅವ್ರನ್ನ ನೋಡ್ಕೊಂಡು ನಿಮ್ಗೆ ಏನ್ ಅನ್ಸ್ತಾ ಇದೆ ಕಾಲೇಜ್ ಬಗ್ಗೆ ಏನಾನ ಹೇಳಿ. ಕಾಲೇಜ್ ಬಗ್ಗೆ ಅನ್ನೋದ್ಕಿಂತ ನಾನು ನಮ್ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವ ತರ ಹೋಗ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಇಯರ್ ಫೈನಲ್ ಇಯರ್ ಇಷ್ಟು ಬೇಗ ಮುಗಿತಾ ಇದೆಲ್ಲ ಅಂತ ಬೇಜಾರಾಗ್ತೈತೆ. ಓಕೆ, ನೀವು ನಿಮ್ಮ ತುಂಬಾ ಬೆಸ್ಟ್ ಫ್ರೆಂಡ್ ಯಾರು?
ಇಲ್ಲ ಇದ್ದಾಳೆ. ಈ ಹುಡುಗಿನೇ ಅವಾಗ್ಲೇ ಬಂದ್ಬಿಟ್ಟು ಊಟ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಓಡ್ಬಿಟ್ಲು. ಅವ್ಳು ಬಿಟ್ರೆ ಬೇರೆ ಸೊ ಇವಾಗ ನೀವು ಫಸ್ಟ್ ಬೆಂಚರ ಇಲ್ಲ ಅಂದ್ರೆ ಲಾಸ್ಟ್ ಬೆಂಚರ ಹಿಂಗೆ? ಐ ಆಮ್ ಆಲ್ವೇಸ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಅದಕ್ಕೆ 2-3 ಬ್ಯಾಕ್ ನಾವು ಮಿಡಲ್ ಬೆಂಚ್. ಇಲ್ಲ ಈ ಕಡೆನೂ ಇಲ್ಲ. ಮಾತ್ರ ಮಧ್ಯದಲ್ಲಿ ಇರ್ತಾನೆ. ಇಲ್ಲ ಇವ್ನು ಯಾವಾಗ್ಲೂ ನನ್ ಜೊತೆ ಇರ್ತಾನೆ. ಚಿನ್ನು ಇವನು ಚಿನ್ನು ನಾನು ಚಿನ್ನು. ನಂದಿನಿ ಅವರೇ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಆಕ್ಚುಲಿ ಡಿಗ್ರಿ ಅನ್ನೋದನ್ನ ಬಿಟ್ಟು ಬಹಳ ವರ್ಷ ಆಗಿತ್ತು. ಓಕೆ 2023ನೇ ಸಾಲಿಗೆ ಈ RC ಕಾಲೇಜಿಗೆ ನಾನು ಬಂದು ಜಾಯಿನ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ಈಗ ನಾವು ಎರಡನೇ ವರ್ಷ ಸೆಕೆಂಡ್ ಸೆಮ್ ಅಲ್ಲಿ ನಾವು ಓದ್ತಾ ಇದೀವಿ. ಈಗ ಏನಂದ್ರೆ ನಾವು ಈಗ ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ ಅಲ್ಲಿ ನಾವೀಗ ವ್ಯಾಸಂಗ ಮಾಡ್ತಾ ಇದೀವಿ. ಈಗ ನಾವು ಈ ಎಕ್ಸಾಮ್ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇದೇ ತರ ಗ್ರಾಜುಯೇಷನ್ ಇನ್ನು ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋದು, ಆಮೇಲೆ ಇನ್ನು ಹೆಚ್ಚಾಗಿ ಆಟಗಳು ಆಡೋದು, ವಾಲಿಬಾಲ್, ಕ್ರಿಕೆಟ್, ಮತ್ತೆ ಹೆಚ್ಚಿನ ಆಟದಲ್ಲಿ ತರಬೇತಿ, ಆಮೇಲೆ ಕೇಂದ್ರದಲ್ಲಿ ಇಂಥವೆಲ್ಲ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಅನುಭವ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಒಂದ್ ಗ್ರಾಜುಯೇಷನ್ ಮಾಡಿ ಎಲ್ಲ ಒಂದ್ ಬ್ಯಾಚ್ ಅಲ್ಲಿ ಒಳ್ಳೆ ಫೋಟೋ ತಗೊಂಡು ಅನುಭವಗಳನ್ನ ಪಡೆದು ಒಳ್ಳೊಳ್ಳೆ ಕಡೆ ಹೋಗಿ ಕೆಲಸಗಳು ಮಾಡಿ ಕಾರ್ಯಗಳು ಮಾಡಿ ಕೆಲವರು IAS, KS, MP, MLA, ಪಾಲಿಟಿಕ್ಸ್ ಎಲ್ಲ ಆಗ್ಬೋದು. ಸೊ ಆದ್ರಿಂದ ಎಲ್ಲಾರು ಒಳ್ಳೆತನದಿಂದ ಬದುಕಿ ಚೆನ್ನಾಗಿ ಓದಿ RC ಕಾಲೇಜ್ ಮನ ಮರ್ಯಾದೆ ಉಳಿಸಿ. ದಯವಿಟ್ಟು ಯಾರು ಹೊಡೆದಾಡ್ಬೇಡಿ, ಮತ್ತೆ ಇಂಥವ್ರ ಜೊತೆ ಸಹವಾಸ ಮಾಡ್ಬಿಡಿ. ಫ್ರೆಂಡ್ಸ್ ಆದ್ಮೇಲೆ ಬೈದ್ಬಿಡಿ. ಓಕೆ ಬ್ರೋ, ಥ್ಯಾಂಕ್ ಯು. ಅಷ್ಟೇ ಗುರು, ನನ್ನೇನ್ ಕೇಳ್ತೀವಿ ಬಾಯಲ್ಲಿ? ನನ್ಗೇನ್ ಗೊತ್ತಿಲ್ಲ ಗುರು. ಬಾರ ಇಲ್ಲಿ ನಿಮಿಷ ಮಾತಾಡೋ. ಇವಾಗ ನಿನ್ ಕ್ರಶ್ ಯಾರು ಹೇಳು? ಯಾರಿಲ್ಲ ಗುರು. ಸರಿಯಾಗಿ ಹೇಳು. ಯಾರಿಲ್ಲ. ಮರ್ಯಾದೆ ಹೇಳು. ಯಾರಿಲ್ಲ. ಮನ್ಸ್ ಮಿಚ್ಕೊಂಡು ಹೇಳು. ಯಾರಿಲ್ಲ. ಇವಾಗ ಸರಿ, ಓಕೆ. ನೀನ್ ಫಸ್ಟ್ ಬಂದಿದ್ ದಿವಸ ಕಾಲೇಜ್ ಬಗ್ಗೆ ಏನ್ ಅನ್ಸ್ತು? ಲೈಕ್ ನಿನ್ ಫಸ್ಟ್ ಫ್ರೆಂಡ್ ಯಾರು? ಮಾತಾಡೋ ಅಲ್ಲಿ ಹೇಳು. ಫಸ್ಟ್ ಫ್ರೆಂಡ್ ಫಸ್ಟ್ ಯಾರು ಸಿಕ್ಕಿದ್ರು ನೆನ್ಪಿದ್ದು? ಇಂಥ ಜನರು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಕಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡಿ. ಕಾಲೇಜ್ ನಂತೂ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಆದ್ರೆ ಲೈಫ್ ಚೆನ್ನಾಗಿದೆ. ಆದ್ರೆ ಫ್ರೆಂಡ್ಸ್ ಇಲ್ಲ ಅಷ್ಟೇ ಜೊತೆಲಿ. ಫಸ್ಟ್ ಕಾಲೇಜ್ ಬರ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಇರ್ತಾ ಇದ್ರಿ, ಇವಾಗ ಅವರೆಲ್ಲ ಬಿಟ್ಟೋದ್ಮೇಲೆ ಏನ್ ಅನ್ಸೈತೆ ನಿಮ್ಗೆ? ಏನ್ ಅನಿಸ್ತಾ ಇದೆ ಅಂದ್ರೆ ಅಲೋನ್ ಅನಿಸ್ತಾ ಇದೆ. ಅನಿಸ್ತಾ ಇದೆಯಾ? ಯಾಕೆ ನಿಮ್ಗೆ ಅನ್ಸುತ್ತೆ? ನನಗೆ ಅನ್ಸುತ್ತೆ, ನಂಗೆ ಈಗಲೇ ಅನಿಸ್ತಾ ಇದೆ. ಅದಕ್ಕೆ ವರ್ಷಕ್ಕೊಂದ್ಸತಿ ಬರ್ತೀನಿ ಅಷ್ಟೇ. ಏನು ಮಾಡಕ್ಕಾಗಲ್ಲ. ಜೊತೆಲಿ ಇರ್ಬೇಕಾದ್ರೆ ಲೋನ್ಲಿನೆಸ್ ಕೊಡ್ತಾರೆ. ಇವರೆಲ್ಲ ಬಿಟ್ಟೋದ್ಮೇಲೆ ಲೋನ್ಲಿನೆಸ್ ಕೊಡಲ್ಲ. ಕನೆಕ್ಟಿವಿಟಿನೇ ಇಲ್ಲ ಅಂದ್ಮೇಲೆ ಲೋನ್ಲಿನೆಸ್ ಎಲ್ಲಿಂದ ಬರುತ್ತೆ? ಇವಾಗ್ಲೂ ಇಲ್ಲ, ಯಾವ ಕನೆಕ್ಷನ್ ಇಲ್ಲ. ಬರ್ತಿ ಒಂದ್ ವರ್ಷ ಆಯ್ತು ನಾನು ಕಾಲೇಜಿಗೆ ಬಂದು. ಇವತ್ತು ಬಂದೆ. ಮತ್ತೆಲ್ಲ ಒಂದ್ ಸ್ವಲ್ಪ ಖುಷಿಯಾಗಿದ್ದೀನಿ. ನಾಳೆ ಮತ್ತೆ ಡಿಪ್ರೆಷನ್ ಹೊಂಟೋಯ್ತೀನಿ. ಅಮಾವಾಸ್ಯೆಗೆ ಉಣ್ಮೆಗೆ ಬರೋರು ಇವ್ರೆ. ನನ್ನ ಫ್ರೆಂಡ್ಸ್ ಎಲ್ಲ ಪೇ ಮಾಡಿದ್ದಾರೆ, ಸೊ ನಾನು ತಿನ್ನಕ್ ಬಂದಿದ್ದೀನಿ. ತಪ್ಪಾ? ಖಂಡಿತ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಪಾನ್ಸರ್ಸ್. ಸಾಗರ್, ಪೃಥ್ವಿ,